ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಒಂದು 5 ಮಿನಿಟ್ಸಲ್ಲಿ ಮಾಡುವಂಥ ಈವ್ನಿಂಗ್ ಸ್ನ್ಯಾಕ್ ಮಾಡೋಣ. ಫಸ್ಟು ಬಾಣಲೆಯಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾದ ನಂತರ ಅದರಲ್ಲಿ ಸಾಸಿವೆಯನ್ನು ಹಾಕ್ಕೊಂಡು ಕಡಲೆಪಪ್ಪನ್ನು ಹಾಕ್ಕೊಂಡು ಹುರ್ಕೊಳ್ಳೋದು. ಕಡಲೆಪಪ್ಪು ಸ್ವಲ್ಪ ಕೆಂಪಗಾದ ಮೇಲೆ ಅದರಲ್ಲಿ ಒಣ ಮೆಣಸಿನ್ಕಾಯನ್ನು 1-2-3 ನಿಮಗೆ ಎಷ್ಟು ಸ್ಪೈಸಿ ಬೇಕು ಹಾಗೆ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಅದಾದಮೇಲೆ ಅದರಲ್ಲಿ ಕರಿಬೇವು ಹಾಕಿ ಅದಾದ ನಂತರ ಇಂಗುವನ್ನು ಚೆನ್ನಾಗಿ ಹಾಕಿ ಎಲ್ಲದನ್ನೂ ಕಲಿಸ್ಕೊಳ್ಳಿ. ಅಲ್ಲಿ ನೋಡಿ ಕಡಲೆಪಪ್ಪು ಎಷ್ಟು ಕೆಂಪಗಿದೆ. ನಿಮಗೆ ಕಡಲೆ ಬೀಜ ಹಾಕಬೇಕಂದ್ರೆ ಸ್ಟಾರ್ಟಿಂಗಲ್ಲೇ ಕಡಲೆ ಬೀಜನ ಹುರ್ಕೊಂಡು ಸೈಡಲ್ಲಿ ಇಟ್ಕೊಂಡಿರ್ಬೋದು. ಇದೆಲ್ಲದಕ್ಕೂ ಮತ್ತು ಅರಿಶಿನ ಕಲರ್ ಚೆನ್ನಾಗಿ ಬರಲಿ ಅಂತ ಅರಿಶಿನ ಹಾಕೋಣ. ಮತ್ತು ಎಲ್ಲದನ್ನು ಕಲಿಸ್ಕೊಂಡು ಇದರಲ್ಲಿ 1 ಕಪ್ಪಷ್ಟು ನಾವು ಕಡಲೆಪುರಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಡಲೆಪುರಿಗೆಲ್ಲ ನಿಮಗೆ ಅರಿಶಿನ ಅಂಟ್ಕೊಳ್ಬೇಕು. ಮತ್ತು ರುಚಿಗೆ ತಕ್ಕಂತೆ ಉಪ್ಪನ್ನು ಹಾಕ್ಕೊಳ್ಳಿ. ಎಲ್ಲ ಹಾಕ್ಕೊಂಡು ಕಲಿಸ್ಕೊಂಡ ನಂತರ ಇನ್ನೊಂದು ಬೇರೆ ಬೌಲಿಗೆ ತೆಗೆದುಕೊಳ್ಳಿ. ಇದು ಎಷ್ಟು ಕ್ರಿಸ್ಪಿಯಾಗಿರ್ತದೆ ಅಂದರೆ ಅದು ಭಾಳ ಟೇಸ್ಟಿಯಾಗಿರ್ತದೆ. ನಾನು ಇದಕ್ಕೆ ನನ್ನ ಮನೇಲಿದ್ದ ಮಿಕ್ಸ್ಚರನ್ನು ಹಾಕಿದೆ. ಮತ್ತು ನನ್ನ ಹತ್ತಿರ ಪುದೀನ ಫ್ಲೇವರಲ್ಲಿ ಕಡಲೆ ಬೀಜ ಇತ್ತು ಹುರಿದಿರೋದು, ಅದಕ್ಕೆ ನಾನು ಅದನ್ನೇ ಹಾಕ್ಕೊಂಡೆ. ನೀವು ಬೇಕಿದ್ದರೆ ಹುರಿದಿಟ್ಕೊಂಡು ಕಡಲೆ ಬೀಜವನ್ನು ಅದನ್ನು ಹಾಕ್ಕೊಳ್ಬೋದು. ಹೀಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೌ ಇಟ್ ಇಸ್ ರೆಡಿ ಟು ಈಟ್. ಐ ಟುಕ್ ಓನ್ಲಿ 5 ಮಿನಿಟ್ಸ್. ಬರೀ 5 ಮಿನಿಟ್ಸ್ ಬೇಕಾಯಿತು ನನಗೆ ಸ್ನ್ಯಾಕ್ ಮಾಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ. ನನ್ನ ಮಗಳು ಹಸಿವು ನನಗೇನಾದರೂ ಡಿಫ್ರೆಂಟಾಗಿ ಬೇಕು ಅಂತಂದಳು. ಸೊ ನಾನು 5 ಮಿನಿಟ್ಸಲ್ಲಿ ಇದನ್ನು ಮಾಡಿಕೊಟ್ಟೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.